ಗ್ರೇಟರ್ ಬೆಂಗಳೂರಿನ ಒಂದು ಅದ್ಭುತ ದೃಶ್ಯ ಅಂತ ತೋರಿಸ್ತೀನಿ. ಇದು ನೋಡಿ, ಅಂದ್ರಳ್ಳಿ ಮೇನ್ ರೋಡು ಅಂದರೆ ಯಗ್ನಳ್ಳಿಗೆ ಹೋಗೋ ಕಡೆ ಅಂದ್ರಳ್ಳಿಯ ರಾಘವೇಂದ್ರ ನಗರ ಅಂತ ಇದೆ. ಆ ರಾಘವೇಂದ್ರ ನಗರದಿಂದ ಇಂಡಸ್ಟ್ರಿಯಲ್ ಯಗ್ನಳ್ಳಿ ವಿಶ್ವನಳ್ಳಿ ಎಂಪೋಸ್ಟು ಪೀಣ್ಯ ಸೆಕೆಂಡ್ ಸ್ಟೇಜು ಅಂದ್ರಳ್ಳಿ ಮೇನ್ ರೋಡು. ಈ ರೋಡಲ್ಲಿ ನಾವು ಇವತ್ತಿದ್ದೀವಿ. ಇಲ್ಲಿ ನೋಡಿ, ಇದು ಗ್ರೇಟರ್ ಬೆಂಗಳೂರಿನ ಒಂದು ಮುಖ, ನಿಜ ಮುಖ. ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ದೊಡ್ಡದಾಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ. ಏನೋ ಸಾಧಿಸ್ಬಿಟ್ಟಿದ್ದೀವಿ ನಾವು, ಈ ಬಾರಿ ನಮ್ಮಿಂದನೇ ಎಲ್ಲವೂ ಉದ್ಧಾರ ಆಗ್ತಾ ಇರೋದು ಅಂತ. ನೋಡಿ, ಕಸದ ರಾಶಿ ಎಷ್ಟಿದೆ. ಇಲ್ಲಿ ಕೊಚ್ಚೆ ನೀರು ಯಾವ ರೀತಿಯಾಗಿ ಮೇಲೆ ಹರಿತದೆ. ನಿಮಗೆ ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಈ ಥರ ದೃಶ್ಯಗಳನ್ನ ಖಂಡಿತವಾಗ್ಲೂ ನೋಡ್ಬೋದು, ಯಾಕಂದರೆ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಆದರೆ ನಮ್ಮ ಬೆಂಗಳೂರಲ್ಲಿ, ಅದು ಗ್ರೇಟರ್ ಬೆಂಗಳೂರಲ್ಲಿ ಡ್ರೈನೇಜ್ ಸಿಸ್ಟಮ್ ಅದ್ಭುತವಾಗಿದೆ. ಆದರೂ ಸಹ ಇದು ಪರಿಸ್ಥಿತಿ. ನೋಡಿ, ಕಸದ ರಾಶಿ ಎಷ್ಟಿದೆ. ಇದು ಗ್ರೇಟರ್ ಬೆಂಗಳೂರಿನ ನಿಜ ಮುಖ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಈ ಕೊಚ್ಚೆ ನೋಡಿ ಹೆಂಗೆ ಹರಿತಾ ಇದೆ ಮೇಲ್ಗಡೆ ಮೋರಿಲಿ. ಏನು ಸಂಬಂಧಪಟ್ಟಂಥ ಅಧಿಕಾರಿಗಳು ಕತ್ತೆಗಳು ಕಾಯ್ತಾ ಇದ್ದಾರಾ ಏನೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಷ್ಟು ಕಸ, ಇದನ್ನ ನಿರ್ವಹಣೆ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು. ಈ BWSSB ಅವರು, ಸಿವೇಜ್ ಅವರು ಏನು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಮೋರಿ ನೀರು ಇನ್ನೆರಡು ದಿನ ಹೋದ್ರೆ ರಸ್ತೆ ಮೇಲೆ ಹರಿಯುತ್ತೆ. ಈ ನೀರು ಲಿಟ್ರಲಿ ರಸ್ತೆ ಮೇಲೆ ಹರಿಯುತ್ತೆ. ನಮ್ಮ ಜೊತೆಲಿ ಸ್ಥಳೀಯ ನಾಗರಿಕರು ಒಬ್ರು ಇದ್ದಾರೆ. ನಾನು ವಿಡಿಯೋ ಮಾಡುವಾಗ ಅವರೇ ನೋಡ್ಬಿಟ್ಟು ಹೇಳಿದ್ರು, ಸರ್ ರೋಡ್ಗೆಲ್ಲ ಕಸ ಹಾಕ್ತಾರೆ ಅಂತ. ಆ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಲಿ ಸ್ಥಳೀಯ ನಾಗರಿಕರು ಇದ್ದಾರೆ. ಇವತ್ತು ನಾಗರಿಕರು ಅಸಹ್ಯ ಪಡುವಂತ ಸ್ಥಿತಿಲಿ ನಾವು ನಗರ ಪ್ರದೇಶದಲ್ಲಿ ಬದುಕ್ತಾ ಇದೀವಿ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು DK ಶಿವಕುಮಾರ್ ಅವರೇ, ನಾವೇನೋ ಕೋಟಿ ಖರ್ಚು ಮಾಡ್ಬಿಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತಿರಲ್ಲ, ಇದೇನ್ರಿ ಅಭಿವೃದ್ಧಿ? ಯಾವ್ದ್ರಿ ಅಭಿವೃದ್ಧಿ? ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಕ್ಕಾಗ್ತಿಲ್ಲ ನಿಮ್ ಕೈಲಿ. ನೀವೆಲ್ಲ ಏನೋ ಅಭಿವೃದ್ಧಿ ಮಾಡ್ಬಿಟ್ಟಿದೀನಿ ಅಂತ ಹೇಳ್ತೀರಾ. ಆಯ್ತು, ನಾಗರಿಕರ ಮಾತಲ್ಲೇ ಕೇಳೋಣ. ನಾವೇನೋ ವೈಯಕ್ತಿಕವಾಗಿ ನಿಮ್ಮನ್ನ ದ್ವೇಷಿಸಬಹುದು ಅಂತ ನಿಮ್ಗೆ ಅನ್ಸ್ಬೋದು, ಆದ್ರೆ ನಾಗರಿಕರು ಏನಂತಾರೆ ಅವ್ರ ಹತ್ರನೇ ಕೇಳೋಣ. ನಮ್ಮ ಹೆಸರು ಬಾಬು ಅಂತ. ನಾವು ಇಲ್ಲಿ ಓಡಾಡ್ತಾ ಇರ್ತೀವಿ, ನಾವು ಲೋಡ್ ಅನ್ಲೋಡಿಂಗ್ ಹೊಡಿತಾ ಇರ್ತೀವಿ. ಆದ್ರೆ ಇಲ್ಲಿ ಸುಮಾರು ಸತಿ ಕ್ಲೀನ್ ಮಾಡಿದ್ದಾರೆ ಫ್ಯಾಕ್ಟ್ರಿಗಳೆಲ್ಲ. ಆದ್ರೆ ಎಷ್ಟೇ ಕ್ಲೀನ್ ಮಾಡಿದ್ರು ತಗೊಂಬಂದು ಇಲ್ಲೇ ರೋಡಲ್ಲಿ ಹೋಗ್ತಾ ಇರ್ತಾರೆ. ಎಷ್ಟೇ ಸೆಕ್ಯೂರಿಟಿಗಳು ಇಟ್ಟರು ಇದೇ ತರ ಮಾಡ್ತಾ ಇರ್ತಾರೆ. ಏನಾರ ಒಂದು ಕಾನೂನುಬದ್ಧವಾಗಿ ಒಂದು ಮೋರಿನೋ ಏನೋ ಒಂದು ಮಾಡಿಸಿ ಇದೊಂದು ಚಿಕ್ಕೂರಿ ಅಂದ್ರೆ 2 ದಿವಸ BBMP ಅವ್ರು ನಿಲ್ಸಿದ್ರೆ ದಯವಿಟ್ಟು ಟ್ರಾನ್ಸ್ಫಾರ್ಮ್ ಇದೆ ಪಕ್ಕ, ಇಲ್ಲಿ ಟ್ರಾನ್ಸ್ಫಾರ್ಮ್ ಪೆಟ್ಟಿಗೆ ಇದೆ. ನಾನು ಎಷ್ಟೋ ಸರಿ ಕಂಪ್ಲೇಂಟ್ ಹಾಕಿದೀನಿ ಇದ್ರಲ್ಲಿ BBMP-ಗೆ. ಏನಂತಾರೆ ಸರ್ BBMP ಅವರು ಕಾಂಟ್ಯಾಕ್ಟ್ 3 ವಾರ್ಡ್ ಅವ್ರು ಬಂದ್ರು, ಇನ್ನೊಬ್ಬ ನಂಬರ್ ತಗೊಂಡಿದ್ದ. ಅವ್ನು ತುಂಬ್ತೀನಿ ಗಣೇಶ್ ಹಬ್ಬದಲ್ಲಿ ಅಂದ್ರೆ ತುಂಬಲಿಲ್ಲ ಅವನು. ಯಾವ ಗಣೇಶ ಹಬ್ಬ? ಗಣೇಶ ಹಬ್ಬ ಎಲ್ಲ ಬಾಳೆ ಕಂಡು ಬಂದಿದೆ ಅಂತ. ಈ ವರ್ಷನ ತುಂಬಲಿಲ್ಲ. ಅರುಣ್ ಕುಮಾರ್ ಸೆಕ್ಯೂರಿಟಿ ಇದು. ಹೌದೌದು, ನಾನೇ ಈ ತರ ಮೋರಿ ಇದ್ರೆ ಪಾಪ ಕೆಲಸ ಮಾಡಕ್ ಬಂದಿದ್ರೆ, ಜೀವನ ಮಾಡಕ್ ಬಂದಿದ್ರೆ ಬೆಂಗಳೂರಿಗೆ. ಏನ್ ಹಾಕೊಂಡಿದೀನಿ? ಎರಡು ಹಾಕೊಂಡಿದೀನಿ ಅಲ್ವಾ? 2 ಹಾಕೊಂಡಿದ್ರಲ್ಲ, ಮಾಸ್ಕ್ 2 ಹಾಕೊಂಡಿದ್ರಲ್ಲ. ಅದು ಸ್ಯಾನಿಟರಿ ನೀರು ಬಿಟ್ಟಿದ್ದಾರೆ ಕನೆಕ್ಷನ್ ತಂದಿ. ವಾರ್ಡ್ ಈ ವಾರ್ಡ್ ಬೇರೆ, ಆ ವಾರ್ಡ್ ಬೇರೆ. ಅಲ್ಲಿಗೆ ವಾರ್ಡ್ ಮನೆ ಹಾಳಾಗೋಗ್ಲಿ ಸರ್, ಜನ ಅಂತೂ ಅವ್ರೇ ತಾನೆ. ಹೌದೌದೌದು, ಪಾಕಿಸ್ತಾನ ಏನಲ್ವಾ? ಪಾಕಿಸ್ತಾನ ಅಲ್ಲ. ಹೌದು ಬೇರೆ ಅಲ್ಲ. ಹೌದೌದು ಹೌದೌದು. ಸರ್ಕಾರಗಳು ಇಲ್ಲಿ ನೋಡಿ, ಅದು 71ನೇ ವಾರ್ಡ್ ಬರುತ್ತೆ. ಅಲ್ಲಿಗೆ ಎಂಡು ಅದಕ್ಕೆ ಬನ್ನಿ ತೋರಿಸ್ತೀನಿ, ಬನ್ನಿ. ಇದ್ ನೋಡಿ, ಇದು ವಾರ್ಡ್ 71ನೇ ವಾರ್ಡ್ ಬರುತ್ತೆ. ಇದು ದೊಡ್ಡ ಬಿರುಕಲ್ ಬರುತ್ತೆ. ಇವನ್ ಏನ್ ಮಾಡವನೆ, ಇಲ್ಲಿಗೆ ಸ್ಯಾನಿಟರಿ ಮಾಡ್ಬಿಟ್ಬಿಡವನೆ. ಈ ಕಡೆ ಇದು ಸ್ಯಾನಿಟರಿ ಮಾಡ್ಬಿಟ್ಬಿಡವನೆ. ಸ್ಯಾನಿಟರಿ ಇಲ್ಲಿಗೆ ಲ್ಯಾಂಡ್ ಎಂಡ್ ಆಗಿದೆ. ಇವನ್ ಏನ್ ಮಾಡವನೆ, ಇದು ಕನೆಕ್ಷನ್ ಕೊಟ್ಟವನಿ. ಕನೆಕ್ಷನ್ ಕೊಡ್ತಾರ ಹಿಂಗೆ. ಈ ಕಂಪ್ನಿಯವರೆಲ್ಲ ಏನ್ ಮಾಡಿದ್ದಾರೆ, ಕನೆಕ್ಷನ್ ಇದು ಕೊಟ್ಟಿದ್ದಾರೆ. ಆಲ್ರೆಡಿ ಕನೆಕ್ಷನ್ ಕೊಟ್ಕೊಂಡ್ಬಿಟ್ಟವ್ರೆ. ಇಲ್ಲಿ ಅಂಡೇಲಿ ಇಲ್ಲಿ ನೋಡಿದ್ರೆ ಅದು ಕನೆಕ್ಷನ್ ಕೊಟ್ಟವನಿ. ಆಕ್ಚುಲಿ ಕೊಡಂಗಿಲ್ಲ. ಸ್ಯಾನಿಟರಿ ನೀರು, ಮೋರಿ ನೀರು ನೋಡಿ ಈ ತರ ಆಗುತ್ತೆ. ಇದು ದೊಡ್ಡಬಿದ್ರೆಕಲ್ ವಾರ್ಡ್ ಅವರು ಸ್ಯಾನಿಟರಿ ಮಾಡಿಲ್ಲ. ಇಲ್ಲಿ ಸ್ಯಾನಿಟರಿ ಮಾಡಿಲ್ಲ. ಈ ಕಡೆ ಸ್ಯಾನಿಟರಿ ಮಾಡಿಲ್ಲ. ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ L&T ಅವ್ರು ಕೆಲಸ ಮಾಡಿದ್ರು. ಹೌದೌದು, ಕೆಲಸ ಮಾಡಿದ್ರು. ಹೌದೌದು. ಸರ್, ಇವಾಗ ನಿಮ್ಗೆ ಈ ತರದ್ದು ಈ ತರ ಆದ್ರೆ ಸೊಳ್ಳೆ ರೋಗ ರುಜಿನ ಇನ್ನೊಂದು ಮತ್ತೊಂದು ಬರುತ್ತೆ. ರೋಗ ಎಂದು ರೋಗ ಬರ್ದೇ ಇರುತ್ತಾ? ಬಂದಿದ್ರೆ ಹೇಳಿ, ದುಡಿಯಕ್ ಬಂದು ಈ ತರ ರೋಗಗಳು ಬಂದ್ರೆ ಇನ್ಯಾಬೇಕು ಸರ್? ಹೌದೌದು ಸರ್, ಈ ತರ ವ್ಯವಸ್ಥೆಗೆ ಏನಂತೀರಾ? ಈ ತರ ವ್ಯವಸ್ಥೆಗೆ ಏನಂತೀರಾ ನೀವು? ಅದು BBMP, ಅದು ಗೇಟ್ ಬೆಂಗಳೂರು ಬಂದಿದೆ. ಏನ್ ಬಂದಿದೆ? ಗ್ರೇಟ್ ಬೆಂಗಳೂರು ಇದೆ, ಗೇಟ್ ಬೆಂಗಳೂರು.
ಇದೇ ಗ್ರೇಟ್ ಬೆಂಗಳೂರು ಅಂತೀರಾ? ಹಾ ಇದೇ ಗ್ರೇಟ್ ಬೆಂಗಳೂರು. ಸರ್, ಇವಾಗ ಇಲ್ಲಿ ತೋರಿಸಿ. ಕಸನ ಯಾರು ಹಾಕೋದಿಲ್ಲ? ಹಾ ಕಸನ ಯಾರು ಬಿಸಾಕೋದಿಲ್ಲ? ಇಲ್ಲಿ ರೋಡ್ ಆಗ್ಬಿಟ್ಟಿದೆ, ಇದು ಡೆಡ್ ಎಂಡ್ ಇತ್ತು ಮೊದ್ಲು ಜಮಾನದಲ್ಲಿ. ಹಾ ಇವಾಗ ರೋಡ್ ಬಿಡಿಸ್ಕೊಂಡ್ರು, ಆ ಕಡೆ ರೋಡ್ ಇತ್ತು ಹಾ. ಡೆಡ್ ಎಂಡ್ ಆಯ್ತು, ಬಿಡಿಸ್ಕೊಂಡ್ರು. ಅದು ಇದರಿಂದ ಜನ ಓಡಾಡ್ತಾರೆ, ಯಾರು ಕೇಳಲ್ವಲ್ಲ. ಈ ಕಡೆ ನೋಡಿ, ಇದು ಈ ತರ ಇದ್ರೆ ಯಾರು ಕೇಳ್ತಾರೆ? ಈ ತರ ಇದ್ರೆ ಎಲ್ಲ ಬಿಸಾಕ್ ಕೊಡೋಯ್ತಾರೆ, ಯಾರು ಕೇಳಕ್ಕಾಗಲ್ಲ. ಅದರಿಂದ ಇದಾಗುತ್ತೆ. ಇದು ನಮ್ಮ ಗ್ರೇಟರ್ ಬೆಂಗಳೂರಿನ ನಿಜ ಮುಖ. ಎಷ್ಟು ಅದ್ಭುತ ನೋಡಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಬೆಂಗಳೂರಿನ ಒಂದು ಹೆಸರಿದೆ. ಮನೆ ಡಿ ಕೆ ಶಿವಕುಮಾರ್ ಅವರು ಅದ್ಭುತವಾಗಿ ಹೇಳಿದ್ರು, ಬಿಡ್ರಿ ಎಲ್ಲೂ ಇಲ್ದಿರೋ ರೋಡ್ ಇಲ್ಲೂ ಇದೇನ್ರಿ, ಡೆಲ್ಲಿಲಿ ಪ್ರಧಾನ ಮಂತ್ರಿಗಳ ಮನೆ ರಸ್ತೆಯಲ್ಲಿರುವಂತಹ ರೋಡೇ ಹಾಳಾಗೋಗಿದೆ, ನಮ್ ಬೆಂಗಳೂರ್ದೇನ್ರಿ ಅಂದ್ರು. ಅದ್ಭುತ ಸರ್, ವೆರಿ ಗುಡ್. ನಿಮ್ಮನ್ನೇ ಇನ್ಸ್ಪಿರೇಷನ್ ತಗೊಂಡು ನಿಮ್ಮ BBMP ಅಧಿಕಾರಿಗಳು ಈ ರೀತಿಯ ಕೆಲಸ ಮಾಡ್ತಾ ಇದಾರೆ ನೋಡಿ. ಎಷ್ಟು ಅದ್ಭುತವಾಗಿ ಕಸ ನಿರ್ವಹಣೆ, ಮೋರಿ ನಿರ್ವಹಣೆ, ಮತ್ತೆ ಬೆಸ್ಕಾಂ ಅವರು ಅವರ ಒಂದು ಪರಿಕರಗಳ ನಿರ್ವಹಣೆ ನೋಡಿ. ಜೊತೆಗೆ BBMP ಅವರು ಬರೇ ನಗರನ ಮಾತ್ರ ಅಲ್ಲ, ನಾವು ನಂಬುವ ಆರಾಧ್ಯ ದೈವಗಳಾದ ದೇವರುಗಳ ಫೋಟೋನು ಈ ರೀತಿಯಾಗಿ ಅಪಮಾನ ಮಾಡ್ತಾ ಇದಾರೆ ನೋಡಿ. ಇಲ್ಲಿ ಬಂದು ಕಸ ಹಾಕ್ಬಾರ್ದು ಅಂತ ದೇವ್ರ ಫೋಟೋಗಳನ್ನ ಕಸಕ್ಕೆ ಕಟ್ಟಿದ್ದಾರೆ. ಭಾರತದಲ್ಲಿ ಸನಾತನೀಯರು ಹೆಚ್ಚೇ ಇರುವಂತಹ ನಮ್ಮ ಬೆಂಗಳೂರಲ್ಲಿ ಇದು ಪರಿಸ್ಥಿತಿ. ಒಂದು ಕಡೆ ಸಾರ್ವಜನಿಕರಿಗೆ ಅಪಮಾನ, ಇನ್ನೊಂದು ಕಡೆ ಅನ್ನ ಕೊಡುವ ಬೆಂಗಳೂರಿಗೆ ಅಪಮಾನ, ಮತ್ತೊಂದು ಕಡೆ ನಾವೆಲ್ಲ ಆರಾಧಿಸುವ ಪೂಜಿಸುವ ದೇವರುಗಳಿಗೆ ಅಪಮಾನ. ಇದು ನಮ್ಮ BBMP ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು, ಸಾರ್ವಜನಿಕರು ಇದರಲ್ಲಿ ಪಾಲುದಾರರೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾರ್ವಜನಿಕರು ಇಲ್ಲಿ ಕಸ ಬಿಸಾಕ್ಲಿಲ್ಲ ಅಂದ್ರೆ ಕಸ ಹೆಂಗ್ ಬಂದು ಉತ್ಪತ್ತಿ ಆಗುತ್ತೆ? ಇಲ್ಲಿ ನಮ್ಮ ಸಾರ್ವಜನಿಕರು ಎಚ್ಚೆತ್ಕೋಬೇಕು. ಮನೆ ಮುಂದೆ ಬರುವಂತ ಗಾಡಿಗಳಿಗೆ ಇವ್ರು ಕಸ ಹಾಕದೆ ಬಿಟ್ಟು ಇಲ್ಲೆಲ್ಲೋ ಅವರು ಆಫೀಸ್ಗಳಿಗೆ ಹೋಗೋವಾಗ, ಅತ್ತೆ ಮನೆಗೋ ಸೊಸೆ ಮನೆಗೋ ಭಾವನ ಮನೆಗೋ ಹೋಗೋವಾಗ ಕಸನ ಪ್ಯಾಕೆಟ್ ಕಟ್ಕೊಂಬಂದು ಈ ತರ ಬಿಸಾಕ್ಬಿಟ್ರೆ ಯಾರ ನಗರ ಹಾಳಾಗೋದು? ನಮ್ಮ ನಗರನೇ ತಾನೆ ನೋಡಿ. ಇದು ಪರಿಸ್ಥಿತಿ. ಇದು ಬಂದು ನಾವು ಇವಾಗ ದೊಡ್ಡಬಿದ್ರೇಕಲ್ ವಾರ್ಡಲ್ಲಿ ಇದ್ದೀವಿ. ಹಿಂಗ್ ತಿರ್ಕೊಂಡ್ರೆ ಅದು ಯಗ್ನಹಳ್ಳಿ ವಾರ್ಡ್ ನಿಮ್ಗೆ ಕಾಣಿಸ್ಬೋದು ಮುಂದೆ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ, ಅದು ಯಗ್ನಹಳ್ಳಿ ಬಂದು ದಾಸರಳ್ಳಿ ಕ್ಷೇತ್ರ, ಇದು ದೊಡ್ಡಬಿದ್ರೇಕಲ್ ಬಂದು ಯಶವಂತಪುರ ಕ್ಷೇತ್ರ. ಈ ಕ್ಷೇತ್ರಗಳ ಬದಲಾವಣೆ ಒಂದೇ ಒಂದು ಅರ್ಧ ಅಡಿಲಿ ಈ ಕ್ಷೇತ್ರಗಳ ಬದಲಾವಣೆ ಆಗುತ್ತೆ ಮತ್ತು ವಾರ್ಡ್ಗಳು ಬದಲಾಗುತ್ತೆ. ಆ ವಾರ್ಡ್ನ BBMP ಅಧಿಕಾರಿಗಳು ಮಾಡಿರೋ ಘನಕಾರ್ಯಕ್ಕೆ ಈ ವಾರ್ಡಿನ BBMP ಅಧಿಕಾರಿಗಳು ತಲೆನೇ ಕೆಡಿಸ್ಕೊತಾ ಇಲ್ಲ ನೋಡಿ. ಈ ಒಂದು ಇಷ್ಟೇ ಜಾಗದಲ್ಲಿ ಇಷ್ಟು ಕೊಳೆ ಇದೆ. ಮಾನ್ಯ DK ಶಿವಕುಮಾರ್ ಅವರು, ನೀವು ಬೆಂಗಳೂರನ್ನ ಗ್ರೇಟರ್ ಮಾಡ್ತಿರೋ ಇಲ್ಲ ಇನ್ನೊಂದು ಮಾಡ್ತಿರೋ ಮತ್ತೊಂದು ಮಾಡ್ತಿರೋ, ಮೊದಲು ಬೆಂಗಳೂರಲ್ಲಿ ಬದುಕಲು ಬಂದಿರುವಂತಹ ಸಾರ್ವಜನಿಕರಿಗೆ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಿ ಸ್ವಾಮಿ. ನೀವು ಗ್ರೇಟರ್ ಬೆಂಗಳೂರು ಆದ್ರೂ ಮಾಡಿ, ಇಲ್ಲ ಬೃಹತ್ ಬೆಂಗಳೂರು ಆದ್ರೂ ಮಾಡಿ, ಇಲ್ಲ ಇನ್ನೊಂದು ಬೆಂಗಳೂರು ಆದ್ರೂ ಮಾಡಿ. ಇದು ನಿಮ್ಮ ಗ್ರೇಟರ್ ಬೆಂಗಳೂರಿನ ನಿಜ ಮುಖ. ಇವತ್ತು ನಮ್ಮ ಜೊತೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅವರು ಅದ್ಭುತವಾಗಿ ಹೇಳಿದ್ರು, ಏನ್ ಗ್ರೇಟರ್ ಬೆಂಗಳೂರು ಮಾಡ್ತಾರೆ ಸರ್, ನಾನು ಇಲ್ಲಿ ಬದುಕಕ್ಕಾಗಲ್ಲ, ನನಗೆ ಬರ್ತಿರೋದು 12,000 ರೂಪಾಯಿ ಸಂಬಳ. ಈ 12,000 ರೂಪಾಯಿ ಸಂಬಳದಲ್ಲಿ ನನಗೆ ರೋಗ ರುಜಿನ ಬಂದ್ರೆ ನಾನು ಏನ್ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಆಮೇಲೆ ಫಾರೆಸ್ಟ್ ಆಫೀಸರ್ಸ್ ಅಂದ್ರೆ BBMP ಇರುವಂತ ಫಾರೆಸ್ಟ್ ಅವ್ರಿಗೆ ಒಂದು 100 ಸತಿ ಹೇಳಿದಾರಂತೆ, ನೋಡಿ ಈ ಮರ ಗೆದ್ದಲು ತಿಂದೋಗಿದೆ, ಇದು ನಾಳೆ ದಿನ ಯಾರ ತಲೆ ಮೇಲಾದ್ರೂ ಬೀಳ್ಬಹುದು, ದಯವಿಟ್ಟು ಬಂದು ನೋಡಿ ಅಂತ. ನೋಡಿ ಗೆದ್ದಲು ತಿಂದು ಮರ ಒಂಥರ ಬೀಳೋ ಪರಿಸ್ಥಿತಿಲಿ ಇದೆ ನೋಡಿ, ಪೂರ್ತಿ ಗೆದ್ದಲು ತಿಂದಿದೆ ಇದು, ಬೀಳೋ ಪರಿಸ್ಥಿತಿಲಿ ಇದೆ. ಅಕಸ್ಮಾತ್ ಆಗಿ ಯಾರಾದ್ರೂ ಸಾರ್ವಜನಿಕ ಅಥವಾ ಕುಟುಂಬನೋ ಕಾರೋ ಇನ್ನೊಂದು ಮತ್ತೊಂದು ಹೋಗ್ತಾ ಇದ್ರೆ ಏನ್ ಪರಿಸ್ಥಿತಿ ಇದು ನೋಡಿ. ಇಲ್ಲಿ ಒಂದು ಬೋರ್ಡು ಹಾಕಿದ್ದಾರೆ, ಕಸ ಹಾಕಬೇಡಿ, ರಸ್ತೆ ನಿಮ್ಮ ಮನೆ ಎಂತರದು ಮನೆಯ ಕಸವನ್ನು BBMP ಜಾಗದಲ್ಲಿ ಹಾಕಿ ಅಂತ ನೋಡಿ. ಪಾಪ ಸೆಕ್ಯೂರಿಟಿ ಗಾರ್ಡ್ ಅವರು 12,000 ರೂಪಾಯಿ ಸಂಬಳ ಇರೋಂಥ ಸೆಕ್ಯೂರಿಟಿ ಗಾರ್ಡ್ ಅವ್ರಿಗಿರುವಂತ ಒಂದು ನಾಲೆಜ್, ಒಂದು ಪರಿಜ್ಞಾನ, ಒಂದು ಕಾಳಜಿ ನಮ್ಮ BBMP ಅಧಿಕಾರಿಗಳು ಸಂಬಳ ತಗೊಂಡು ಗಿಂಬಳಗಳು ತಿನ್ಕೊಂಡು ನೆಮ್ಮದಿಯಾಗಿದ್ದಾರೆ, ಅವ್ರಿಗಿಲ್ಲ. ಇದು ನಮ್ಮ ಕರ್ನಾಟಕದ ರಾಜಕಾರಣಿಗಳ ಮತ್ತು ಏನು ಈ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅಂತ ಏನಿದಿರಲ್ಲ, ಇದೆಲ್ಲ ನಿಮ್ಮ ಒಂದು ನಿಜ ಮುಖ ನೋಡಿ. ಈ ಮರ ಗೆದ್ದಲು ತಿಂದಿದೆ, ಲಿಟ್ರಲಿ ಇದು ಯಾವತ್ತಾದ್ರೂ ಬಿದ್ದೋಗುತ್ತೆ, ಬೀಳೋ ಚಾನ್ಸಸ್ ಇದೆ. ಮರದಲ್ಲೂ ಕರಪ್ಷನ್ ಮಾಡಿ ಆ ಮರನು ಗೆದ್ಲಿಡಂಗ್ ಮಾಡಕ್ ಬಿಟ್ಟಿದ್ದೀರಾ ನೀವು BBMP ಅಧಿಕಾರಿಗಳು, ಹಂಗೆ ಅನ್ಸುತ್ತೆ ನೋಡಿ. ಇದು ಕಾಡು ಬೇವಿದು, ಕಾಡು ಬೇವಿನ ಮರದಲ್ಲೂ ನೀವೇನೋ ಕರಪ್ಷನ್ ಮಾಡ್ದಂಗಿದ್ದೀರಾ, ಮೋಸ್ಟ್ಲಿ ಹಂಗೆ ಅನಿಸ್ತೈತೆ. ಪಾಪ ಜೀವಂತ ಮರ ಈ ತರ ಇದಕ್ಕೊಂದು ಟ್ರೀಟ್ಮೆಂಟ್ ಮಾಡ್ಬೋದು.
ಏನಾಗಿದೆ ಅಂತ ನೋಡಿ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಟ್ಟು ಆ ಗಿಡನ ಸಾಕಿ ಸಲಗಿದ್ರೆ ಇನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಇದೊಂದು ದೊಡ್ಡ ಬೃಹತ್ ಮರವಾಗಿ ಬೆಳೆದು ನೂರಾರು ಜನಕ್ಕೆ ಆಶ್ರಯ ಕೊಡುತ್ತೆ, ಗಾಳಿ ಕೊಡುತ್ತೆ. ಆದರೆ ದೌರ್ಭಾಗ್ಯ ನಮ್ಮ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನಡೆಸ್ತಿರುವಂತಹ ಗ್ರೇಟರ್ ಬೆಂಗಳೂರಿನ ನಿಜಮುಖ. ಒಟ್ಟಲ್ಲಿ ನಾವೆಲ್ಲ ಕಸದಲ್ಲಿ, ಕೊಳಚೆ ನೀರಲ್ಲಿ ಮತ್ತು ಕೆಟ್ಟು ಹೋದ ರಸ್ತೆಗಳಲ್ಲಿ ಬದುಕಬೇಕಾಗಿರೋದು ನಮ್ಮ ದೌರ್ಭಾಗ್ಯ. ಇಂಥ ಸರ್ಕಾರಗಳು ನಮ್ಮ ಆಳ್ತಿರೋದು ಇನ್ನೂ ದೊಡ್ಡ ದೌರ್ಭಾಗ್ಯ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.